ಎಲ್ಲರಿಗೂ ನಮಸ್ಕಾರ. ಎಲ್ಲ ಮುದ್ದು ಮಕ್ಕಳಿಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ದೇವರು ನಿಮ್ಗೆ ಎಲ್ಲ ಶಕ್ತಿನೂ ಕೊಡ್ಲಿ, ಎಲ್ಲದನ್ನು ಇದು ಮಾಡಲಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಚಿಲ್ಡ್ರನ್ಸ್ ಡೇ ಯಾಕೆ ಆಚರಿಸ್ತಾರೆ? ಜವಾಹರ್ಲಾಲ್ ನೆಹರು ಅವರು ಬರ್ತಾರೆ. ಅವರಿಗೆ ಬರ್ತಡೇಗೆ ಯಾಕೆ ಚಿಲ್ಡ್ರನ್ಸ್ ಡೇ ಆಚರಿಸ್ಬೇಕು? ಮಕ್ಕಳಂದ್ರೆ ತುಂಬಾ ಇಷ್ಟ. ಅವ್ರು ಏನ್ ಕನ್ಸ್ಕೊಂಡಿದ್ರು? ಮಕ್ಕಳ ಬಗ್ಗೆ ಏನ್ ಕನ್ಸ್ಕೊಂಡಿದ್ರು ಗೊತ್ತಿಲ್ಲ. ಅವ್ರು ಒಂದು ವರ್ಡ್ ಹೇಳೋರು, ಏನಂತ ಹೇಳೋರು ಹೇಳ್ರಿ, ಮಕ್ಕಳು ಈ ದೇಶದ ಬೆನ್ನೆಲುಬು, ಮುಂದಿನ ಪ್ರಜೆಗಳು, ಲೈಕ್ ಅವ್ರ ದೇಶ ಕಟ್ಟುವಂತ ಶಕ್ತಿಗಳು ಅಂತ ಹೇಳೋರು. ನೀವೆಲ್ಲ ಶಕ್ತಿಗಳು ತಾನೆ? ನಿಮ್ದೇ ಆದ ಒಂದು ಕನಸುಗಳು ಇರ್ತಾನೆ, ಏನೋ ಒಂದು ಆಗ್ಬೇಕಂತ ಅಚೀವ್ಮೆಂಟ್ ಇದೆ ತಾನೆ? ಎಲ್ಲರೂ ತಮ್ಮ ಒಂದು ಏನ್ ಇಟ್ಕೊಂಡಿದ್ದೀರ ತಾನೆ? ಒಂದು ಐಡಲ್ ವ್ಯಕ್ತಿಗಳನ್ನ ಇಟ್ಕೊಂಡಿದ್ರ ತಾನೆ? ನಾನು ಯಾರಾದ್ರೂ ಕೇಳಿದ್ರೆ ತಮ್ಮ ಐಡಲ್ ಯಾರು ಅಂತ ಹೇಳ್ತೀರಾ? ಅವ್ರದೇ ಆದ ಒಂದು ಕನಸು ಇರ್ತಾನೆ. ಹಂಗೆ ಅದೇ ತರ ಮಕ್ಕಳದೇ ಒಂದು ಕಾನೂನುಗಳಿವೆ ಗೊತ್ತಾ? ಮಕ್ಕಳಿಗೆ ಪ್ರೊಡಕ್ಷನ್ಗೆ ಮತ್ತೆ ಕೇರ್ ಬಗ್ಗೆ ಒಂದು ಕಾನೂನು ಇದೆ. RTE ಏನ್ ಹೇಳುತ್ತೆ? RTE ರೈಟ್ ಟು ಎಜುಕೇಶನ್. ಓಕೆ, ಏನಂತ ಹೇಳ್ತಾರೆ ರೈಟ್ ಟು ಎಜುಕೇಶನ್ ಅಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಲೇಬೇಕು ಅಂತ ಹೇಳುತ್ತೆ. ಎಲ್ಲರೂ ತಗೊಳ್ತಿದ್ದೀರಾ? ಯಾರು ತಗೊಳ್ತಿಲ್ಲ ಅವ್ರಿಗೆ ನಮ್ಮ ಮೇಡಮ್ ಅಂತ ಇದಾರಲ್ಲ, ಅವರ NGO ಸಂಸ್ಥೆಗಳಿದಾರಲ್ಲ ಅಂತ ಗೌರ್ಮೆಂಟ್ ಆರ್ಗನೈಸ್ ಸಂಸ್ಥೆಗಳು, ಬೇರೆ NGO ಸಂಸ್ಥೆಗಳು ಏನ್ ಮಾಡ್ತಾರೆ ಅಂತ ಅವ್ರನ್ನ ಫೈನ್ ಮಾಡ್ಬಿಟ್ಟು ಇಂಥ ಒಂದು ಇರುತ್ತಲ್ಲ, ಒಂದು ಫೆಸಿಲಿಟಿ ಇರುವಂತ ಒಂದು ಸ್ಕೂಲ್ ಮತ್ತೆ ಹಾಸ್ಟೆಲ್ ಅಂತ ಪ್ಲೇಸಿಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಅಂತ ಮಕ್ಕಳಿಗೂ ಸಹ ಎಜುಕೇಶನ್ ಕೊಡೋ ವ್ಯವಸ್ಥೆನ ನಮ್ಮ ಸರ್ಕಾರ, ನಮ್ಮ ಗೌರ್ಮೆಂಟ್ ಮಾಡ್ತಾ ಇದೆ. ಓಕೆನಾ? ಇದು ಆಯ್ತು ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಎಜುಕೇಶನ್ ಬಗ್ಗೆ ಆಯ್ತು. ಸೊ ಮಕ್ಕಳಿಗೆ ಪ್ರೊಟೆಕ್ಷನ್ ಫ್ರಮ್ ಪ್ರೊಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಫ್ರಮ್ ಲೇಬರ್ ಚಿಲ್ಡ್ರನ್ಸ್ ಅಂತ ಇದೆ. ಆ ಕಾನೂನು ಏನ್ ಹೇಳುತ್ತೆ? ಮಕ್ಕಳು ಯಾವುದೇ 14 ವರ್ಷ ಒಳಪಟ್ಟಂತ ಮಕ್ಕಳು ಯಾವುದೇ ಒಂದು ಲೇಬರ್ ಕೆಲಸ ಮಾಡಂಗಿಲ್ಲ ಅಂತ ಹೇಳುತ್ತೆ. ಹೌದಾನೆ? ಗೊತ್ತಾ? ಕಾನೂನು ಬಗ್ಗೆ ಗೊತ್ತಿದೆಯಾ ಇಲ್ವಾ? ಯಾರಿಗೂ ಗೊತ್ತಿದೆಯಾ? ಸೊ ಪ್ರೊಟೆಕ್ಷನ್ ಫ್ರಮ್ ಲೇಬರ್ ಆಕ್ಟ್ ಮೀನ್ಸ್ ಯಾವುದೇ ಒಂದು ಹೋಟೆಲ್ ಆಗಲಿ ಎಲ್ಲೇ ಆಗಲಿ ಮಕ್ಕಳಿಗೆ ಕರ್ಕೊಂಡೋಗಿ ಸುಮ್ಮನೆ ದುಡಿಸ್ತಾ ಇರ್ತಾರೆ. ಅಂತಹ ಜಾಗದಲ್ಲಿ ಅವ್ರನ್ನು ಪ್ರೊಟೆಕ್ಷನ್ ಮಾಡಿ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟು ದೇಶದ ಪ್ರಜೆಗಳನ್ನಾಗಿ ಮಾಡಬೇಕು ಅಂತ ಒಂದು ಏಮ್ ಇಟ್ಕೊಂಡು ಅದಕ್ಕೂ ಸಹ ಬಹಳಷ್ಟು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಿದೆ. ಅಂತಹ ವಿಚಾರಗಳು ನಮ್ಮ ಗಮನಕ್ಕೆ ಬಂದು ನಾವು ಹೋಗ್ಬಿಟ್ಟು ರೇಡ್ ಮಾಡಿ ಅಂತಹ ಮಕ್ಕಳನ್ನ ಪ್ರೊಟೆಕ್ಷನ್ ಮಾಡ್ತೀವಿ. ಪ್ರತಿಯೊಂದು ಸ್ಟೇಷನ್ಗಳಲ್ಲೂ ಪೊಲೀಸ್ ಫ್ರೆಂಡ್ಲಿ ಅಂದ್ರೆ ಪೊಲೀಸ್ ಚೈಲ್ಡ್ ವೆಲ್ಫೇರ್ ಆಫೀಸರ್ ಅಂತ ಒಬ್ರು ಇದ್ದೇ ಇರ್ತಾರೆ. ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್ ಅವರು ಇದ್ದೇ ಇರ್ತಾರೆ. ಅಂತಹ ಆಫೀಸರು ಅಂತ ಇದು ಒಂದು ತಮ್ಮ ಏರಿಯಾದಲ್ಲಿ ಅದ್ರ ಬಗ್ಗೆ ಮಾನಿಟರಿಂಗ್ ಮಾಡ್ತಿರ್ತಾರೆ. ಯಾವುದೇ ಮಕ್ಕಳಿಗೆ ಏನೇ ಒಂದು ಸೌಲಭ್ಯಗಳಿಂದ ವಂಚಿತರಾದಂತಹ, ಅವರಿಗೆ ಏನು ಸಿಗ್ಬೇಕಂತ ಇದರಿಂದ ವಂಚಿತರಾದ್ರೆ ಅಂಥವ್ರಿಗೆ ಪ್ರೊಟೆಕ್ಷನ್ ಮಾಡಿಬಿಟ್ಟು ಅಂಥವ್ರಿಗೆ ದೇಶದ ಒಳ್ಳೆ ಪ್ರಜೆಯನ್ನಾಗಿ ಮಾಡಲು ಸಹಕರಿಸ್ತಾರೆ. ಆಯ್ತಾ? ಸಪೋಸ್ ಅದಕ್ಕೆ ಕೇರ್ ತಗೊಳ್ಳಿಲ್ಲ ಮಕ್ಕಳು ಏನಾಗ್ತಾರೆ? ಕೇರ್ ತಗೊಳ್ಳಿಲ್ಲ, ಯಾರು ಪ್ರೊಟೆಕ್ಷನ್ ಮಾಡಿಲ್ಲ ಅಂದ್ರೆ ಏನಾಗ್ತಾರೆ? ಸಂಘರ್ಷಕ್ಕೊಳಗಾಗ್ತಾರೆ. ಸಂಘರ್ಷಕ್ಕೊಳಗಾದ್ರೆ ಏನಾಗ್ತಾರೆ? ಅವರು ಬ್ಯಾಡ್ ಎಲಿಮೆಂಟ್ಸ್ ಆಗ್ತಾರೆ. ದೇಶಕ್ಕೆ ಬ್ಯಾಡ್ ಎಲಿಮೆಂಟ್ಸ್ ಆದ್ರೆ ಏನಾಗುತ್ತೆ? ದೇಶ ಹಾಳಾಗುತ್ತೆ, ನಮ್ಮ ಸೊಸೈಟಿ ಹಾಳಾಗುತ್ತೆ. ಸೊಸೈಟಿಯಲ್ಲಿ ಧೈರ್ಯದಿಂದ ಬದುಕಕ್ಕಾಗಲ್ಲ, ಒಂದು ಶಾಂತಿ ನೆಮ್ಮದಿಲ್ಲ ಕೆಡುತ್ತೆ. ಆ ಥರ ಎಲ್ಲ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಆ ಥರ ಆಗಬಾರ್ದು ಅಂದ್ರೆ ಏನಾಗಬೇಕು? ಮಕ್ಕಳು ತಮ್ಮ ಭವಿಷ್ಯದ ಕಡೆಗೆ ಒಳ್ಳೆ ಗುರಿ ಇಟ್ಕೊಂಡು ತಮ್ಮ ಭವಿಷ್ಯನ ರೂಪಿಸ್ಕೊಳ್ಳೋದ್ರಲ್ಲಿ ತುಂಬ ಶ್ರಮ ಪಡಬೇಕು. ಅದಕ್ಕಾಗಿ ತಮಗೆ ಏನೇ ಒಂದು ಸಮಸ್ಯೆ ಬಂದರು, ತಮಗೆ ಏನೇ ಒಂದು ಇದಾದರೂ, ತಮಗೆ ತುಂಬ ಯಾರು ಹತ್ರ ಇರ್ತಾರಲ್ಲ, ಅಧಿಕಾರಿಗಳಾಗಲಿ, ತಮ್ಮ ಮೇಡಮ್ ಆಗಲಿ, ತಮ್ಮ ಪೇರೆಂಟ್ಸ್ ಆಗಲಿ, ಯಾರು ನಿಮಗೆ ಹತ್ರ, ನೀವು ಸಂಕೋಚ ಇಲ್ಲದೆ ನೀವು ಮಾತಾಡಬೇಕು ಅಂತ ಅನ್ಸುತ್ತಲ್ಲ, ಅಂಥವ್ರ ಹತ್ರ ನೀವು ಧೈರ್ಯವಾಗಿ ಹೇಳ್ಕೊಂಡ್ರೆ ನಿಮ್ಮ ಸಮಸ್ಯೆ ಬಗೆಹರಿಸೋಕ್ಕೆ ಇದು ಮಾಡ್ತಾರೆ. ಇಲ್ಲ ಅಂದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲ ಅಂದ್ಕೊಳ್ತಾರೆ. ಮತ್ತೆ ಮಕ್ಕಳು ಹೆಸಿಟೇಷನ್ ಮಾಡ್ಕೊತಾರೆ ಏನಂತ ಹೇಳ್ಬೇಕಂದ್ರೆ. ಅದು ಹೇಳೋಕ್ಕೆ ತಾವು ಧೈರ್ಯ ಕೊಡಬೇಕು. ಧೈರ್ಯವಾಗಿ ತಮ್ಮ ಸಮಸ್ಯೆಗಳನ್ನ ನೇರವಾಗಿ ತಮಗೆ ಯಾರು ತುಂಬ ಕ್ಲೋಸೆಸ್ಟ್ ಇರ್ತಾರಲ್ಲ ಅಂತ ಹೇಳ್ಕೋಬೇಕು. ಮಕ್ಕಳ ಬಗ್ಗೆ ಆಯ್ತಾ? ಇದು ಹಿಂಗಾಗುತ್ತೆ.
ಅದೇನು ಆಗಲಿಲ್ಲ ಅಂದರೆ ಏನಾಗುತ್ತೆ, ಕೆಲವ್ರು ಏನು ಮಾಡ್ತಾರೆ ಪುಸ್ಲಾಯಿಸ್ಕೊಂಡು ಕರ್ಕೊಂಡು ಹೋಗೋದು, ನಿಮ್ಗೆ ಏನೋ ಚಾಕ್ಲೇಟ್ ಕೊಡೋದು, ಇಲ್ಲ ನಿಮ್ಗೆ ಏನೋ ಕೊಡಿಸ್ತೀನಿ ಅಂತ ಹೇಳೋದು, ನಿಮ್ಗೆ ಏನೋ ಒಂದು ನೀಡಿರುತ್ತೆ, ನಿಮ್ಗೆ ಏನೋ ಒಂದು ಅವಶ್ಯಕತೆ ಇರುತ್ತೆ, ಅದನ್ನ ತಿಳ್ಕೊಬಿಟ್ಟು ಅದು ಕೊಡಿಸ್ತೀನಿ ಮಾತಾಡ್ಕೊಂಡು ಹೋಗ್ತಾರೆ. ಇವಾಗೆಲ್ಲ ಚೈಲ್ಡ್ ಕಿಡ್ನಾಪಿಂಗು, ಚೈಲ್ಡ್ ಎಕ್ಸ್ಪೋರ್ಟೇಷನ್ಸ್ ಎಲ್ಲ ತುಂಬ ಕೇಸ್ ಹಾಕಿದೆ ಮಕ್ಕಳದು. ಅದ್ರ ಬಗ್ಗೆ ತಾವು ಅವೇರ್ ಆಗಿರಬೇಕು. ಮಕ್ಕಳು ಅನ್ನೋದು ತಮಗೆ ಏನೇ ಒಂದು ಆ ಥರ ಅನ್ಟುವರ್ಡ್ಸ್ ಅದು ಏನೋ ಒಂದು ಕಂಡು ಬಂದರೆ ನೀವು ತಕ್ಷಣ ಅದನ್ನ ಇಲ್ಲಪ್ಪ ನಾನು ಬರಲ್ಲ, ಇಲ್ಲಪ್ಪ ನಾನು ಮಾಡಲ್ಲ, ಇಲ್ಲ ನಾನು ಹೋಗಲ್ಲ, ಈ ಥರ ಅವಾಯ್ಡ್ ಮಾಡಬೇಕು. ತಕ್ಷಣ ಈ ಥರ ನನಗೆ ಆಗ್ತಿದೆ ಅಂದ್ಬಿಟ್ಟು ಅನ್ನೋಯಿಂಗ್, ನೀವು ಏನೇ ಒಂದು ಅನ್ನೋಯಿಂಗ್ ಥಿಂಗ್ಸ್ ಅನ್ಸಿದ್ರು ನಿಮ್ಮ ಕನ್ಸಲ್ಟ್ ಟೀಚರ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ, ನಿಮ್ಮ ಕೊಲೀಗ್ಸ್ ಆಗಲಿ, ನಿಮ್ಮ ಫ್ರೆಂಡ್ಸ್ ಆಗಲಿ ಅವ್ರಿಗೆ ಹೇಳ್ಕೋಬೇಕು. ಹೇಳ್ಕೊಂಡು ಇಟ್ ಮಸ್ಟ್ ಬಿ ರೀಚ್ ಟು ದ ಕನ್ಸರ್ನ್ ಆಫೀಸರ್ ಹೂ ವಿಲ್ ಟೇಕ್ ಕೇರ್ ಆಫ್ ಯು ಪೀಪಲ್ಸ್. ಅವ್ರಿಗೆ ರೀಚ್ ಆಗುವಂಗೆ ನೀವು ತಲುಪಿಸ್ಬೇಕು ಅದನ್ನು. ಏನು ಇದ್ದಂಗೆ ಹೆದರ್ಕೊಂಡು ಸುಮ್ಮನಿದ್ರೆ ಏನು ಮಾಡ್ತೀರಾ, ನಿಮ್ಗೆ ಏನೋ ಒಂದು ಬ್ಯಾಡ್ ಆಗುತ್ತೆ ಅವಾಗ. ಮೇಡಮ್ ಹೇಳೋದು ಅವಾಗ ಮಕ್ಕಳು ಇದು ಮಾಡ್ತಾರೆ, ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ, ಆಮೇಲೆ ಹೊರ ದೇಶಗಳು ಇದು ಮಾಡ್ತಾರೆ, ಮಾಡಿಬಿಟ್ಟು ಕಿಡ್ನಿ ಎಲ್ಲ ತೆಗಿತಾರೆ ಅಂದ್ಬಿಟ್ಟು. ಅದು ಟ್ರೂ, ಇಟ್ಸ್ ಟ್ರೂ, ಅವೆಲ್ಲ ಆಗುತ್ತೆ. ಅವೆಲ್ಲ ಆಗ್ಬಾರ್ದು ಅಂದರೆ ಯು ಮಸ್ಟ್ ಬಿ ಇನ್ ಎ ಸೇಫ್ ಝೋನ್. ಸೇಫ್ ಆಗಿ ಪ್ರೊಟೆಕ್ಟ್ ಆಗಿರಬೇಕು. ಇಂಡಿವಿಜುವಲ್ ಯಾರು ಇರಬಾರ್ದು ಮಕ್ಕಳು. ಯಾವತ್ತಾದರೂ ತಮ್ಮ ಒಂದು ಗ್ರೂಪಲ್ಲಿ ಇರಬೇಕು, ಇಲ್ಲ ತಮ್ಮ ಬಿಲಾಂಗಿಂಗ್ಸ್, ತಮ್ಮ ಡಿಪೆಂಡೆಂಟ್ಸ್ ಯಾರಿರ್ತಾರಲ್ಲ ಅವ್ರ ಜೊತೆನೇ ಇರಬೇಕು. ಅವ್ರಿಗೆ ಬಿಟ್ಟು ಯಾವತ್ತೂ ಬೇರೆ ಯಾರು ಕರೆದ್ರು, ಬೇರೆ ಯಾರ್ದು ಹೋದ್ರು ಅಂತ ಯಾವತ್ತೂ ಹೋಗ್ಬಾರ್ದು. ಓಕೆನಾ? ಮತ್ತೆ ನೀವು ಏನೇನು ಆಗ್ತೀರಾ ನಮ್ಮ ದೇಶಕ್ಕೆ, ಏನೇನು ಆಗ್ತೀರಾ, ಮಾಡೆಲ್ ಆಗ್ತೀರಾ, ತಮ್ಮದೇ ಆದ ಕನಸಿರ್ತಾನೆ, ಕನಸು. ಆ ಕನಸನ್ನ ಹೆಂಗೆ ಸಾಕಾರ ಮಾಡಬೇಕು, ಅದಕ್ಕೆ ಮೂಲ ಆಯುಧ ಯಾವುದು? ನಿಮ್ಮ ಕನಸನ್ನು ಸಾಕಾರ ಮಾಡಬೇಕಾದ್ರೆ ಏನಾಗಿದೆ? ಚೆನ್ನಾಗಿ ಓದಬೇಕು. ಎಜುಕೇಶನ್ ಇಸ್ ದ ನೀವು ಯಾರು ಎಜುಕೇಶನ್ ತಗೊಳ್ತೀರಾ, ಯು ವಿಲ್ ಗ್ರೋ ಮೋ. ಯಾರಿಗೆ ಗೊತ್ತು, ಇವಾಗ ನಾಳೆ ಇಲ್ಲೇ ವಿಪ್ರೋಗೆ ಒಬ್ಬರು ಆಫೀಸರ್ ಆಗಿ ಬರ್ಬೋದು. ಯಾರಿಗೆ ಗೊತ್ತು, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬಂದ್ಬಿಟ್ಟು ಒಬ್ಬ IAS ಆಫೀಸರ್ ಆಗಿ ಬರ್ಬೋದು, IPS ಆಫೀಸರ್ ಆಗಿ ಬರ್ಬೋದು. ಯಾರಿಗೆ ಗೊತ್ತು, ಇನ್ನೊಬ್ರು ಯಾರೋ ದೇಶದ ಪ್ರಧಾನಮಂತ್ರಿ ಆಗ್ಬೋದು. ಯಾರಿಗೆ ಗೊತ್ತು, ಈಗ ರಾಜ್ಯದ ಗೊತ್ತಿರೋ ಮುಖ್ಯಮಂತ್ರಿ ಆಗ್ಬೋದು. ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮಕ್ಕಳು. ಅದು ಯಾಕಾಗುತ್ತೆ, ನೀವು ಇಡೋ ಹೆಜ್ಜೆಗಳು ಯಾವತ್ತು ಪಾಸಿಟಿವ್ ಆಗಿರಬೇಕು. ನೀವು ಇಡೋ ಹೆಜ್ಜೆ ಪಾಸಿಟಿವ್ ಆಗಿರಬೇಕು. ನಿಮ್ಮ ಥಿಂಕಿಂಗ್, ಥಾಟ್ಸು ಯಾವತ್ತೂ ನೇರವಾಗಿರಬೇಕು. ಅದು ಒಂದು ಫಲಪ್ರದವಾಗಿರಬೇಕು. ಅದು ಇವಾಗ ಎಲ್ಲ ಮಕ್ಕಳಿಗೂ ಒಂದು ಪ್ಲಾಂಟ್ ಕೊಡ್ತೀನಿ ಅಂದ್ಕೊಳ್ಳಿ. ಈ ಪ್ಲಾಂಟ್ ತೊಗೊಂಡೋಗಿ ಅದನ್ನ ಎಲ್ಲ ನಿಮ್ಮ ಮನೆಯಲ್ಲಿ ಇರ್ತೀರ ಅಂದ್ಕೊಳ್ಳಿ, ನೆಟ್ಬಿಟ್ಟು ಅದನ್ನ ನೀವು ಕೇರ್ ಮಾಡಿದ್ರೆ ತಾನೆ ಅದು ಫ್ಯೂಚರ್ ಬಂದ್ಬಿಟ್ಟು ನಿಮಗೆ ಫ್ರೂಟ್ಸ್ ಕೊಡುತ್ತೆ. ಕೇರೆ ಮಾಡಿಲ್ಲ ಅಂದ್ರೆ ಏನಾಗ್ತದೆ, ಸಫಲಾಗುತ್ತೆ. ಸೊ ಅದೇ ಥರ ನೀವು ಎಲ್ಲರೂ ಒಂದು ಪ್ಲಾಂಟ್ ಇದ್ದಂಗೆ ನಿಮಗೆ ನೀವೇ ಕೇರ್ ಮಾಡ್ಕೋಬೇಕು, ನಿಮಗೆ ನೀವೇ ಗ್ರೋ ಅಪ್ ಆಗಬೇಕು. ಓಕೆನಾ? ಆ ಥರ ಗ್ರೋ ಅಪ್ ಆಗ್ಬಿಟ್ಟು ನೀವು ಈ ದೇಶಕ್ಕೆ ಒಂದು ನಿಮ್ಮ ಕೊಡುಗೆ, ನಿಮ್ಗೆ ಎಷ್ಟು ಜನ ಕೇರ್ ತಗೊಂತೀರಲ್ಲ, ಇವಾಗ ಎಷ್ಟು ಜನ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಇದು ಮಾಡಿಕೊಂಡು ನಿಮ್ಗೆ ಒಳ್ಳೆ ಭವಿಷ್ಯ ರೂಪಿಸ್ಬೇಕು ಅಂದ್ಬಿಟ್ಟು ನಿಮಗೆ ನಿಮ್ಮ ಪರವಾಗಿ ಬಂದಿದ್ದೀರಲ್ಲ ಅವರಲ್ಲಿ. ಇದೇ ಥರ ನಿಮಗೆ ನಿಮ್ಮ ಸಿಸ್ಟರ್ಸು, ನಿಮ್ಮ ಸರ್ಸು ಎಷ್ಟು ಜನ ನಿಮಗೆ ಕೇರ್ ತಗೊಳ್ತಿದ್ದಾರೆ. ಯಾಕೆ? ನೀವು ಏನಾದರೂ ಅಚೀವ್ ಮಾಡಲಿ ಅಂತ. ನಿಮ್ಮದಲ್ಲಿ ಒಂದು ಕ್ಯಾಲಿಬರ್ ಇರುತ್ತೆ, ನಿಮ್ಮದಲ್ಲಿ ಒಂದು ಪೊಟೆನ್ಷಿಯಲ್ ಇರುತ್ತೆ. ಆ ಹೊರ ಹಾಕ್ಬಿಟ್ಟು ನಿಮ್ಗೆ ಏನೋ ಒಂದು ಈ ದೇಶದ ಪ್ರಜೆ ಮಾಡಬೇಕು, ಇಲ್ಲ ಅವ್ನಿಗೆ ಏನೋ ಒಂದು ಮಾಡಬೇಕು, ಒಂದು ಗುಡ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಮಾಡಬೇಕು ಅಂತ ನಿಮಗೆಲ್ಲ ಶ್ರಮ ಪಡ್ತಿರ್ತಾನೆ. ಆ ಶ್ರಮ ವ್ಯರ್ಥ ಆಗ್ಬಾರ್ದು. ಏನು ಮಾಡಬೇಕು, ಎಲ್ಲರೂ ಸ್ಟಡಿ ಮಾಡಬೇಕು, ಇನ್ನು ಪಾಸಿಟಿವ್ ಅಪ್ರೋಚ್ ಇರಬೇಕು ಎಲ್ಲರೂ. ಓಕೆನಾ? ಎಲ್ಲರೂ ಏನು ಮಾಡ್ತೀರಾ ಅನ್ಕೊಂಡಿದ್ದೀನಿ ನಾನು. ಮಾಡ್ತೀರಾ ಎಲ್ಲರೂ? ನಿಮ್ಮ ಏನ್ ಎಲ್ಲ ತೀರ್ಸ್ಕೊಂತೀರಾ? ನಿಮ್ಮ ಏನ್ ಯಾವ ಸಕ್ಸಸ್ ಮಾಡ್ತೀರಾ? ಸೊ ಸಕ್ಸಸ್ ಮಾಡಿದ್ರೆ ಅವಾಗ ರಿಯಲ್ ಅರ್ಥ ಬರುತ್ತೆ ಚಿಲ್ಡ್ರನ್ಸ್ ಡೇಗೆ. ಕರೆಕ್ಟ್ ತಾನೆ? ಓಕೆ, ಒನ್ಸ್ ಅಗೇನ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಈ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.